ಬೆಳಿಗ್ಗೆ 6 ಗಂಟೆ ಶೋ ನೋಡಿದೆ, ಅಷ್ಟು ಚೆನ್ನಾಗೈತೆ. ಈ ಶೋ ನೋಡ್ತೀನಿ, ನೆಕ್ಸ್ಟ್ ಶೋ ನೋಡ್ತೀನಿ, ಅಷ್ಟು ಚೆನ್ನಾಗೈತೆ. ಅಪ್ಪು ಬಾಸ್ ನಮ್ ಜೀವ. ಸೂಪರ್. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯ್ ಏನಲ್ಲ, ತಾಕತ್ತಿದ್ರೆ ಅಪ್ಪು ಬಾಸ್ ಗೆಲ್ಲು. ಅಪ್ಪು ಸೂಪರ್. ಕನ್ನಡ ಇಂಡಸ್ಟ್ರಿ ಒಬ್ಬನೇ ಇದ್ರು, ಅದು ನಮ್ಮ ಅಪ್ಪು ಸ್ಟಾರು. ಪ್ರತಿ ವರ್ಷ ಹಿಂಗೆ ಒಂದೊಂದು ಅಪ್ಪು ಮೂವಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಭಿಮಾನಿಗಳೆಲ್ಲ ಖುಷಿ ಪಡ್ತಾರೆ. ಧನ್ಯವಾದಗಳು. ಎಲ್ರು ಬಂದು ಮತ್ತೆ ನೋಡಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಅದ್ಭುತವಾಗಿತ್ತು. ಕೊನೆಯಲ್ಲಿ ಏನೋ ನಮ್ಮ ರಾಜ್ಕುಮಾರ್ ಹಾಡು ಹಾಕ್ತಿದ್ರು, ಸೂಪರ್ ಆಗಿತ್ತು. ಎಲ್ಲ ಸೇರಿ ಹಾಡಿದ್ರು, ಅದ್ಭುತವಾಗಿ ಬಂತು. ಜೈ ಅಪ್ಪು ಬಾಸ್ಗೆ. ಲೆಜೆಂಡ್ ಯಾವತ್ತು ಸಾಯಲ್ಲ, ಇನ್ನು ಬದುಕಿದ್ದಾನೆ ನೋಡಿ. ಸೂಪರ್ ಫಿಲ್ಮ್. ನಾವು ಅವಾಗೆ ನೋಡಿದೀವಿ ಅಪ್ಪು ಬಾಸ್ ನ, ಚಿಕ್ಕ ವಯಸ್ಸಲ್ಲಿ ನೋಡಿದೀವಿ. ನಮ್ಗೆ ಏಜ್ 50 ವರ್ಷ ಆಗಿದೆ. ಸೂಪರ್ ಆಗಿದೆ ಅಪ್ಪು ಬಾಸ್. ಇವಾಗ ಅಪ್ಪು ಬಾಸ್ ಎಲ್ಲೂ ಹೋಗಿದೆ, ಇಲ್ಲೇ ಇದ್ದಾರೆ ಅಪ್ಪು ಬಾಸ್. ಸಿನಿಮಾ ಬಗ್ಗೆ ಏನು ಹೇಳಂಗಿಲ್ಲ. ಸಿನಿಮಾ ಪ್ರತಿ ಕರ್ನಾಟಕ ಜನತೆ ಪ್ರತಿಯೊಬ್ಬರಿಗೂ ಗೊತ್ತಿರೋಂತ ವಿಷಯನೇ ಈ ಸಿನಿಮಾ. ನಾವ್ ಈ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ಬಾಸ್ತು ಬರ್ತಡೆಗೆ ಅಪ್ಪು, ಅಭಿ, ವೀರಕಾಣಿಗೆ, ಮೌರ್ಯ ಆ ತರ ಪ್ರತಿಯೊಂದು ಸಿನಿಮಾನು ರಿಲೀಸ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ದಯವಿಟ್ಟು ಅಶ್ವಿನಿ ಅತ್ತಿಗೆ ನಮ್ದೊಂದು ಮನವಿ. ದರ್ಶನ್ ಅವ್ರ ಮನೆ ದೇವರು ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಜೈ. ಅಪ್ಪು ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಮೂವಿ 2002ರಲ್ಲೇ ಬಂದು ಸೂಪರ್ ಹಿಟ್ ಆಗಿದ್ದು. ಬ್ಲಡ್ ಸರ್, ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು. ಅಪ್ಪು ಬಾಸ್ ಎಲ್ಲಿಲ್ಲ, ಇಲ್ಲೇ ಇದಾರೆ. ಯಾವತ್ತೂ ಇಲ್ಲ ಅಪ್ಪು ಬಾಸ್. ಅವತ್ತು ಅವ್ರು ಫಸ್ಟ್ ಟೈಮ್ ಹೀರೋ ಆದಾಗ ಫಸ್ಟ್ ಮಾರ್ನಿಂಗ್ ಶೋ ನೋಡಿ ಎಷ್ಟು ಖುಷಿಯಿಂದ ಅಣ್ಣನ ಮನೆ ಪಿಕ್ಚರ್ ಸೂಪರ್ ಡೂಪರ್ ಬಂದೈತೆ ಅಂತ ಎಷ್ಟು ಖುಷಿ ಪಟ್ಟಿದ್ವು. ಇವತ್ತು ಅಷ್ಟೇ ಬೇಜಾರಾಯ್ತು. ಒಬ್ಬರೇ ಬಸ್, ಅಪ್ಪು ಬಸ್. ಲೈವ್ ಕಾನ್ಸರ್ಟ್, ಕೋಲ್ಡ್ ಪ್ಲೇ, ಡಿಜೆ ನೈಟ್ಸ್ ಈಸ್ ಈಕ್ವಲ್ ಟು ಅಪ್ಪು ರೀ ರಿಲೀಸ್. ದೊಡ್ಡ ಮನೆ ಬ್ರೋ, ಏನು ಮಾತಾಡಕ್ಕೆ ಅವ್ರ ಕ್ರೇಜ್, ಅವ್ರ ಆರಾನ ಬೀಟ್ ಮಾಡಕ್ಕೆ ಇನ್ನ 10 ಜನ್ಮ ಎತ್ತು ಬರ್ಬೇಕು. ಆಲ್ವೇಸ್ ಪವರ್ ಸ್ಟಾರ್. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಸೂಪರ್ ಬ್ರೋ. ಇಂಡಸ್ಟ್ರಿಗೆ ಒಬ್ಬರೇ ಕಿಲಾಡಿ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಎಲ್ಲಿವರೆಗೂ ಹಾರುತ್ತೋ ಕನ್ನಡದ ಬಾವುಟ, ಅಲ್ಲಿವರೆಗೂ ದೊಡ್ಡ ಮನೆ ಆರ್ಭಟ. ಆಡೋದ್ರಲ್ಲಿ ಅಣ್ಣ ಬಂಡು, ಹೊಡೆಯೋದ್ರಲ್ಲಿ ಜಾಕಿ ಜಾನು, ಕುಡಿಯೋದ್ರಲ್ಲಿ ಮೈಕಲ್ ಜಾಕ್ಸನ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಎಲ್ಲಿವರೆಗೂ ಸೂರ್ಯ ಚಂದ್ರ ಇದ್ದೇ ಇರ್ತಾರೆ, ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ನಮ್ಮ ವರ್ಷದಲ್ಲಿ ಒಂದೇ ಹಬ್ಬ, ನಮ್ಮ ಅಪ್ಪು ಬಾಸ್ ಹಬ್ಬ. ದೇವರು ಬಂದೈತೆ, ಎಲ್ಲ ಪ್ರಸಾದ ಇಸ್ಕೊಳ್ಳಿ. ಜೈ ಅಪ್ಪು ಬಾಸ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಾಸ್. 20 ವರ್ಷ ಮುಂಚೆ ನಾವು ಕಾವೇರಿ ಥಿಯೇಟರ್ ನೋಡ್ದು, ಇವಾಗ ಥಿಯೇಟರ್ ನೋಡ್ತದ್ದು. ಅವರು ವರ್ಷನೂ ಕೂಡ ನಿಮ್ಗೋಸ್ಕರ ನಾನು ಬಗ್ಗೆ ಅವರು ಎಲ್ಲರೂ ಅವ್ರ ಆತ್ಮಕ್ಕೆ, ಅವರ ದೇಹಕ್ಕೆ ಸಾವಿರ್ಬೋದು, ಅವ್ರ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ವರ್ಷನೂ ನಿಮ್ಗೆ ಮನೋರಂಜನೆ ಕೊಡಕ್ಕೆ ಬರ್ತೀನಿ ಅಂತ ನಮ್ಗೆಲ್ಲರಿಗೋಸ್ಕರ ಬರ್ತಾರೆ. ಅಪ್ಪು ಯಾವತ್ತೂ ಜೀವಂತವಾಗವ್ರೆ ನೋಡಿ. ಸ್ಟಾರ್ಟಿಂಗು ಅಳು ಬತ್ತು, ಎಂಡಿಂಗ್ ಅಲ್ಲಿ ಇನ್ನೂ ಅಳು ಬರ್ಸ್ರು. ಇವಾಗ ಇನ್ನೂ ಎಲ್ಲರೂ ನೋಡ್ತಾರೆ ಸಿನಿಮಾ. ಅಪ್ಪು ಸಾರು ಅವ್ರ ದೇಹಕ್ಕೆ ಸಾವಿರ್ಬೋದು ಹೊರತು ಅವ್ರ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಅವ್ರು ನಿರಂತರವಾಗಿ ನಿಮ್ಗಳು ಮನೋರಂಜನೆ ಕೊಡಬೇಕು ಅಂತ ಪ್ರತಿ ವರ್ಷ ಬರ್ತಾ ಇರ್ತಾರೆ, ಮನೋರಂಜನೆ ಕೊಡ್ತಾ ಇರ್ತಾರೆ. ಅಪ್ಪು ಪ್ರತಿ ಅಭಿಮಾನಿಗಳಲ್ಲೂ ಜೀವಂತವಾಗವ್ರೆ. ಕರ್ನಾಟಕದ ಜನತೆಗೆ ಸದಾ ಜೀವಂತವಾಗಿರ್ತಾರೆ. ಅಪ್ಪು ಬಾಸ್, ನಾವು ನಿಮ್ಮನ್ನ ಮಿಸ್ ಮಾಡ್ಕೊಂಡ್ರು, ಇಲ್ಲ ನೀವು ನಮ್ಮನ್ನ ಮಿಸ್ ಮಾಡ್ಕೊಂಡ್ರು ದೇವರನ್ನೇ ಗೊತ್ತಿಲ್ಲ ಬಾಸ್. ತುಂಬಾ ಹಿಂಸೆ ಆಯ್ತಿದೆ. ಅವ್ರು ಕೂಡ ಏನೋ ಸಂತೋಷ, ಏನೋ ಒಂಥರ ದುಃಖ, ಏನೋ ಒಂಥರ ಆತ್ಮ ತೃಪ್ತಿ. ನಿಮ್ಮನ್ನ ನಾವು ಕಳ್ಕೊಂಡ್ರು, ನೀವು ಕಳ್ಕೊಂಡ್ರು, ಒಂದು ಗೊತ್ತಾಯ್ತಾ ಇಲ್ಲ ಬಾಸ್. ತುಂಬಾ ನಮ್ಗೆ ಕಷ್ಟ ಕೊಟ್ಬಿಟ್ರಿ ಬಾಸ್, ತುಂಬಾ ಕಷ್ಟ ಕೊಟ್ಬಿಟ್ರಿ. ಅದೇ ಬಹಳ ಸಂತೋಷ ಆಯ್ತು. ವರ್ಷ ಇದು ಒಂದು ಸಿನಿಮಾ ರಿಲೀಸ್ ಮಾಡ್ರೆ ಈಗಿನ ನೆಕ್ಟರ್ಸ್ ಗಳಿಗೆ ಅವರು ಸಿನಿಮಾ ನೋಡ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಹಾಗಾಗಿ ನೋಡಿರೋರು ಈಗಿನ ನೋಡೋರಿಗೆ ಅಪ್ಪು ಬಾಸ್ ಎನರ್ಜಿ, ಆ ಫೈಟ್, ಆ ಡ್ಯಾನ್ಸ್, ಮತ್ತೆ ಅವ್ರ ಎಕ್ಸ್ಪ್ರೆಷನ್ ಅದೆಲ್ಲ ನೋಡಿದ್ರೆ ಈಗಿನ ಸಿನಿಮಾನು ಇವ್ರ ಮುಂದೆ ಏನು ಮಾಡಕ್ ಆಗಲ್ಲ. 1000 ಸಿನಿಮಾ ಬರ್ರಿ, ಅಪ್ಪು ಸರ್ ಒಂದು ಸಿನಿಮಾ ಕೊಡ್ಲಿ, ಅದೊಂದೇ ಒಂದು ಸಾಕು. ಈಗ ನೋಡಿ ಗಾಂಧಿನಗರದಲ್ಲಿ ಒಂದ್ ವಿಷಯ ಕೇಳಿಲಿ, ಇದೇ ನರ್ತಕಿ ಥಿಯೇಟರ್ ಹೌಸ್ಫುಲ್ ಮಾಡಕ್ಕೆ, ಬ್ಲಾಕ್ ಮಾಡಕ್ಕೆ ರಾಜ್ಕುಮಾರ್ ವಂಶನೇ ಬೇಕು. ಎಸ್ಪೆಷಲಿ ಅಪ್ಪು ಸರ್ ಅವಾಗ 23 ವರ್ಷದ ಮುಂಚೆ ಏನ್ ಕ್ರೇಜ್ ಇತ್ತು, ಅದೇ ಕ್ರೇಜ್ ಅಲ್ಲಿ ಇವತ್ತು 1000 ರೂಪಾಯಿ ಬ್ಲಾಕ್ ತಗೊಂಡ್ ನೋಡೋರೆ. ಯಾವ್ದು ಉಡಾಫೆ ಇಲ್ಲ, ಯಾವ್ದು ಬಿಲ್ಡಪ್ ಇಲ್ಲ, ಯಾವ್ದು ಮೈ ಪರ್ಚ್ಕೊಳ್ಳೋ ಫ್ಯಾನ್ಸ್ ಇಲ್ಲ. ಎಲ್ಲಾರು ತೃಪ್ತಿಯಿಂದ ಸಂತೋಷವಾಗಿ ಬ್ಲಾಕ್ ಅವರು ಕೂಡ ಹೇಳ್ತಾರೆ, ಗುರು 5000 ರೂಪಾಯಿ ಸಂಪಾದನೆ ಮಾಡ್ತಾ ಗುರು, ಅವರು ಅಪ್ಪು ಸರ್ ಇಂದ ಊಟ ಮಾಡಿದೆ ಅಂತ ಬ್ಲಾಕ್ ಅವರು ಕೂಡ ಕೈ ಮುಗಿತಾರೆ. ಇದು ಅಪ್ಪು ಸಾರು ಅವ್ರಿಗಿರೋ ಪ್ರೀತಿ. ಸಿನಿಮಾದ ಹೇಳ್ತಾರೆ, ಅಭಿಮಾನಿಗಳಿಗೋಸ್ಕರ ಹೇಳ್ತಾರೆ, ಎಲ್ಲಾನು ಹೇಳ್ತಾರೆ. ಅಪ್ಪು ಸರ್ ಆ ತರ ಗ್ರೇಟ್. ಅಭಿಮಾನಿಗಳಿಗೋಸ್ಕರನೇ ಬದುಕಿದ್ರು, ಅಭಿಮಾನಿಗಳಿಗೋಸ್ಕರನೇ ವರ್ಷ ನಿಮ್ಗೋಸ್ಕರ ನಾನು ಬರ್ತೀನಿ ಅಂತ ಬರ್ತಾವ್ರೆ. ಅಶ್ವಿನಿ ಮೇಡಮ್ ಮತ್ತೆ ಎಲ್ಲಾರು ಅಪ್ಪು ಸಿನಿಮಾ ಯಾರು ಮಾಡಿದೀರಿ ಎಲ್ಲಾರು ಹೇಳ್ತೀನಿ,
ಮನುಷ್ಯನು ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅಪ್ಪು ಸರ್ನ ಕರೀತೇನ್ರಿ. ನೀವು ಕರೀತಿರ್ಲಿ ಅಂದ್ರೆ ಅಪ್ಪು ಸರೇ ಬರ್ತಾರೆ, ನಮ್ಗೆಲ್ಲರಿಗೂ ಸಂತೋಷ ಕೊಡ್ತಾರೆ. ಅಪ್ಪು ಸರ್ ಯಾವತ್ತೂ ಜೀವಂತ. ಅವ್ರ ದೇವಕ್ಕೆ ಮಾತ್ರ ಸಾವಿರ್ಬೋದು, ಅವ್ರ ಆತ್ಮಕ್ಕೆ ಸಾವಿರ ಇಲ್ಲ. ಅವರೊಬ್ಬ ದೇವತಾ ಮನುಷ್ಯ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ದೇವ್ರಿಲ್ಲ ಅನ್ಕೊಂಡ್ಬಿಟ್ಟವ್ರೆ ಎಷ್ಟೊಂದ್ ಜನ. ಬಟ್ ದೇವ್ರ ಹೆಸರಲ್ಲಿ ಜಾತ್ರೆ ಪ್ರತಿ ವರ್ಷ ಇನ್ಮೇಲೆ ನಡೀತಾನೆ ಇರ್ತದೆ. ಇನ್ನು ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ಪು ಅವ್ರ ಹೆಸರು ನೋಡಿ, ನೀವೇ ನೋಡಿದ್ರಿ, ಎಲ್ರು ಆಚೆ ಬಂದ್ರು. ಫಿಲಂ ಮುಗಿದ್ರು ಯಾರಿಗೂ ಆಚೆ ಬರಕ್ ಮನ್ಸಿಲ್ಲ. ಇನ್ನೊಂದು ಬರೀ ಯುದ್ಧ ಗೆಲ್ಲಕ್ಕೆ ಮಚ್ಚು ಕತ್ತಿ ಬೇಕು ಅಂತ ಅವಾಗ ನಾವ್ ಅನ್ಕೊಂತ ಇದ್ವಿ. ಬಟ್ ಬರೀ ಒಂದ್ ನಗುವಲ್ಲೇ ಯುದ್ಧನ ಗೆಲ್ಲೋದನ್ನ ಕಲ್ಸ್ಕೊಟ್ಟವ್ರು ನಮ್ಮ ಅಪ್ಪು ಬಾಸು. ಯಾವತ್ತೂ ಅವ್ರು ಜೀವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ವರ್ಷ ಅವ್ರನ್ನ ಮಿಸ್ ಮಾಡ್ಕೊಳ್ತೀವಿ, ಅವ್ರ ಹೆಸರಲ್ಲಿ ಹಬ್ಬ ಮಾಡ್ತಾನೆ ಇರ್ತೀವಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಸರ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ಅವ್ರ ಬಗ್ಗೆ ಏನ್ ಹೇಳಿದ್ರು ಕಮ್ಮಿ ಆಗುತ್ತೆ. ಲೈಕ್ ಫಾರ್ ಎವರ್ ಐ ವಿಲ್ ಬಿ ಅಪ್ಪು ಫ್ಯಾನ್. ಜೈ ಅಪ್ಪು ಬಾಸ್. ರೀ ರಿಲೀಸ್ಗೆ ಒಬ್ರೇ ಕಿಂಗು. ಇನ್ನೊಂದು 50 ವರ್ಷ ಅಲ್ಲ, 100 ವರ್ಷ ಅಲ್ಲ, ಎಷ್ಟೇ ವರ್ಷ ಹೋದ್ರು ಪವರ್ ಸ್ಟಾರ್ ಅನ್ನೋ ಒಂದು ಹೆಸರು ಇದೆಯಲ್ಲ, ರೀ ರಿಲೀಸ್ಗೆ ಒಬ್ರೇ ಕಿಂಗು. ಇನ್ನೊಬ್ರು ಯಾರು ಬರಲ್ಲ, ಹಿಂದೇನು ಹುಟ್ಟಿಲ್ಲ, ಮುಂದೇನು ಹುಟ್ಟಲ್ಲ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. ನೀವೇ ನೋಡ್ತಿರ್ಬೋದು, ಇವತ್ತು ವೀಕ್ ಡೇ. ನಾರ್ಮಲ್ ವೀಕೆಂಡ್ ಅಲ್ಲಿ ಥಿಯೇಟರ್ಗೆ ಜನ ಬರೋದು ಆಕ್ಚುಲಿ ಕಮ್ಮಿ ಆಗಿದೆ. ಕನ್ನಡ ಚಿತ್ರರಂಗ ಆಕ್ಚುಲಿ ಜನಗಳು ತುಂಬಾ ಕಮ್ಮಿ ಬರ್ತಿದ್ದಾರೆ. ಇವತ್ತು ವೀಕ್ ಡೇ ಆಗಿದ್ರೆ ಎಷ್ಟೋ ಜನ ಆಫೀಸ್ ಬಿಟ್ಟು, ಸ್ಕೂಲ್ಸ್ ಕಾಲೇಜಸ್ ಬಿಟ್ಟು ಮೂವಿಗೆ, ಅದು ಎಷ್ಟೋ ಜನ ಸೀಟಲ್ಲಿ ಕೂತಿಲ್ಲ, ಎಲ್ಲರೂ ನಿಲ್ತ್ಕೊಂಡು ಬಾಸ್ನ ತಲೆ ಎತ್ಕೊಂಡು ಮೂವಿ ನೋಡಿದಿರಿ. ತುಂಬಾನೇ ಖುಷಿ ಆಗ್ತಿದೆ. ನೀವು ನೋಡ್ತಿರ್ಬೋದು, ಇದು ರೀ ರಿಲೀಸ್ ಮೂವಿ ತರ ಅಂತ ಖಂಡಿತವಾಗ್ಲೂ ಇಲ್ಲ. ಎಲ್ಲೂ ಒಂದು ಸೆಕೆಂಡ್ ಕೂಡ ಬೋರ್ ಆಗಿಲ್ಲ. ಅಷ್ಟೇ ಚೆನ್ನಾಗಿದೆ ಮೂವಿ. ಇದು ರೀಮಾಸ್ಟರ್ ಮಾಡಿ SD ಪ್ರಿಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಚಿಕ್ಕವರಿರುವಾಗ ನಮ್ಮ ಅಪ್ಪ ಅಮ್ಮ ಮೂವಿ ಕರ್ಕೊಂಡು ಹೋಗಿದ್ರು. ಇವಾಗ ಅದೇ ಮೂವಿನ ನಾವು ಅಪ್ಪ ಅಮ್ಮನ್ ಕರ್ಕೊಂಡು ಹೋಗ್ಬೇಕು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಬಾಸ್ ಮೂವಿ ನೋಡಿ. ಅಂಡ್ ಇದು 50th ಬರ್ಡೇ ಇದೆ. ಸೊ ವಿಶ್ ಯು ಹ್ಯಾಪಿ ಬರ್ಡೇ ಅಪ್ಪು ಸರ್. ಯಾವಾಗ್ಲೂ ನೀವು ನಗ್ನಗ್ತಾ ನಮ್ಮನ್ನು ನಗಿಸ್ತಾ ಹಿಂಗೆ ಖುಷಿಯಾಗಿರಿ. ಜೈ ಪವರ್ ಸ್ಟಾರ್, ಜೈ ಪವರ್ ಸ್ಟಾರ್. ಸರ್, ನಾವು ತುಮಕೂರಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ದೊಡ್ಡ ಮನೆ ಬಳಗದ ಹೊಳಲ್ಕೆರೆ ತಾಲೂಕು ತುಮಕೂರು ಟೋವಿನಕೆರೆ ಸಿದ್ರುಪಟ್ಟಣದಲ್ಲಿ ಅಪ್ಪು ಅವರ ಪ್ರತಿಮೆ ಮಾಡಿದೀವಿ. 23ನೇ ವರ್ಷದಲ್ಲಿ ಇದೇ ಸಂತೋಷ್ ಟಾಕೀಸ್ ನಲ್ಲಿ ಅಪ್ಪು ಅವರ ಸಿನಿಮಾ ನೋಡುವಾಗ ನಾವು ಮದುವೆ ಆಗಿ ಮೊದಲನೇ ವರ್ಷ. ಆ ಕ್ರೌಡ್ ಇವತ್ತಿಗಿನ್ನ ಕಮ್ಮಿ ಇತ್ತು. ಅವತ್ತಿನ ಅಪ್ಪು ಹೆಂಗ್ ಮಾಡ್ತಾರೆ, ಮೊದಲನೇ ಸಿನಿಮಾ ಅಪ್ಪುಗೆ ಡ್ಯಾನ್ಸ್ ಬರ್ತಾಯಿತ್ತು, ಹಾಡು ಬರ್ತಾಯಿತ್ತು. ಅವಾಗೆಲ್ಲ ಅದಕ್ಕೂ ಮೊದಲು ಶಿವಣ್ಣನವರು, ರಾಘಣ್ಣನವರ ಗಜಪತಿ ಗರುಬಂಗ, ನಂಜುಂಡಿ ಕಲ್ಯಾಣ, ಆ ಶಿವಣ್ಣನವರ ಮನಮೆಚ್ಚ ಹುಡುಗಿ, ಜನ್ಮದ ಜೋಡಿ, ಓಮ್, ಈ ಸಿನಿಮಾಗಳ ಮುಂದೆ ಅಪ್ಪುದೇನಿಲ್ಲ ಅನ್ಕೊಂಡಿದ್ವಿ. ಅವತ್ತಿನ ಕ್ರೌಡ್ಗಿನ್ನ 4ರಷ್ಟು ಪಟ್ಟು ಇವತ್ತು ಈಗಿನ ಯುವ ಪೀಳಿಗೆ ದೊಡ್ಡ ಮನೆ ಅಪ್ಪು ಅವರ 2ನೇ ಸಿನಿಮಾ ಕಸ್ತೂರಿ ನಿವಾಸ ಯಾವ ತರ ಬಂತು, ಅಣ್ಣವರು ಓಂ ಸಿನಿಮಾ ಯಾವ ತರ ರಿಲೀಸ್ ಆಯ್ತು, ಅದನ್ನ 3 ಪಟ್ಟು ಇದು ಮಾಡಿವ್ರೆ. ಇನ್ನ ತಲಾ ವರ್ಷನೂ ಅಪ್ಪು ಅವರ ಹುಡುಗಕ್ಕೆ ಒಂದೊಂದು ಸಿನಿಮಾ ಬಿಡುಗಡೆ ಮಾಡ್ತಿರ್ತಾರೆ. ಅದೇ ಒಂದು ನಮ್ಗೆ ಹಬ್ಬ. ಅಪ್ಪು ಅವರು ಎಲ್ಲ ಈ ನಮ್ಮ ಎಲ್ಲಾರ ಒಂದು ಹೆಣ್ಮಕ್ಳು, ಈಗಿನ ಯೂತ್ಸು, ಈಗಿನ ಒಂದು ಎಲ್ಲಾ ಪ್ರೇಮಿಗಳ ಒಂದು ಇದ್ರಲ್ಲಿ ಅವ್ರವ್ರೆ ಜೀವಂತವಾಗವ್ರೆ, ಇದ್ದು ಇರ್ತಾರೆ. ಅಪ್ಪು ಅವ್ರು ಎಂದೂ ನಮ್ಮಲ್ಲಿ ಅವ್ರೆ. ಅವರ ಒಂದು ಅಳವಡಿಸ್ಕೊಂಡು ಅವ್ರು ಒಳ್ಳೆ ಏನು ಮಾಡ್ಯವ್ರ ಆ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ತಾ, ಇನ್ನೊಬ್ರು ಹೀರೋಗಳನ್ನ ನಾವೇನು ಮಾತಾಡಕ್ ಹೋಗ್ಬಾರ್ದು. ಏನೋ ಅವ್ರವ್ರ ಅಭಿಮಾನಿಗಳು ಅವ್ರ ಸಿನಿಮಾ ಬಂದಾಗ ಅವ್ರು ಇದು ಮಾಡ್ತಾರೆ. ಎಲ್ಲಾರು ಅಪ್ಪು ಬಗ್ಗೆ ಅಭಿಮಾನ ಐತೆ ಎಲ್ಲ ಹೀರೋಗಳಿಗೂ. ಅಲ್ಲಿ ಮಧ್ಯದಲ್ಲಿ ಅಭಿಮಾನಿಗಳು ಒಂದ್ ಸ್ವಲ್ಪ ಅಡಚಣೆ ಮಾಡ್ತಾರೆ. ನಮ್ಮ ಅಭಿಮಾನಿಗಳು ಯಾರನ್ನೂ ಏನು ದ್ವೇಷಿಸಬಾರ್ರಿ. ಅಪ್ಪು ಅವ್ರು ಹೆಂಗೆ ಪ್ರೀತಿಸಿ ಇದ್ ಮಾಡಿರೋ, ಈಗಿರ್ತಕ್ಕಂಥ ಬರ್ತಕ್ಕಂಥ ಹೊಸ ಪೀಳಿಗೆಯ ನಟಿಯರನ್ನ ಎಲ್ಲಾರನ್ನೂ ಆಶೀರ್ವಾದ ಮಾಡ್ತಾ ನಾವು ಅಣ್ಣವರು ದೊಡ್ಡ ಮನೆ ಏನು ಪಾಲನೆ ಮಾಡೈತೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ತುಮಕೂರು ಕೊಡಗೆರೆ ತಾಲೂಕು ಶಾಂತರಾಜು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ಅಪ್ಪು ಫಿಲಮ್ ಫಸ್ಟ್ ಟೈಮ್ ರಿಲೀಸ್ ಆದಾಗ ನಮ್ ಕಸಿನ್ಸ್ ಕರ್ಕೊಂಡು ಹೋಗಿದ್ರು. 3 ವರ್ಷ ಇದೆ, 3 ವರ್ಷ. ಇವಾಗ ನನ್ ಮಗ 6 ತಿಂಗಳು ಮಗ. ಇವಾಗ ಇದೆಲ್ಲ ಕ್ರೇಜ್ ಅಲ್ಲ, ನಾ ಭೂತೋ ನಾ ಭವಿಷ್ಯತಿ, ಯಾರಿಗೂ ಬರಲ್ಲ ಈ ಕ್ರೇಜ್ ಅಲ್ಲ. ಸೂರ್ಯ ಚಂದ್ರ ಇರೋವರೆಗೂ, ಕರ್ನಾಟಕದಲ್ಲಿ ಹಳದಿ ಕೆಂಪು ಇರೋವರೆಗೂ ರಾಜವಂಶ ಇದ್ದೇ ಇರುತ್ತೆ, ಬೆಳಕನೇ ಇರುತ್ತೆ. ಯಾವ್ದೋ ಒಂದು ಊರಲ್ಲಿ ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡಿ ಹೌಸ್ಫುಲ್ ಬೋರ್ಡ್ ಹಾಕ್ತಾರಲ್ಲ, ಕರ್ನಾಟಕದ ಎಲ್ಲಾ ಥಿಯೇಟರ್ ರಿಲೀಸ್ ಮಾಡಿ ಇರೋ ಥಿಯೇಟರ್ ರಿಲೀಸ್ ಮಾಡ್ಬಿಟ್ಟು ಹೌಸ್ಫುಲ್ ಬೋರ್ಡ್ಸ್ ಅಷ್ಟು ತಾಕತ್ ಇರೋದು ದೊಡ್ಡ ಮನೆಯವ್ರಿಗೆ ಮಾತ್ರ. ಅವ್ರು ಯಾವ್ದೇ ಸಿನಿಮಾ ರಿಲೀಸ್ ಆಗಲಿ ಎಲ್ಲರೂ ಹೌಸ್ಫುಲ್ ಬೋರ್ಡ್ ಸಿಗೋದು. ಏನ್ ಕಮಿಷನರ್ ಯಾವ ಸಿನಿಮಾ ಕಮಿಷನರ್? ಬೆಂಗಳೂರಿಗೆ ಎಷ್ಟು ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ, ಇಲ್ಲಿರೋ ನಾನು ಒಬ್ನೇ ಅಪ್ಪು ಲೋಕಲ್. ಗಾಂಧಿನಗರಕ್ಕೆ 1000 ಹೀರೋಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಕ್ರೇಜ್ ಅಪ್ಪ ಅಂದ್ರೆ ಅಪ್ಪು ಬಾಸ್ ಒಬ್ರೆ. ಅಪ್ಪು ಬಾಸ್ಗೆ 2025 ನಾನ್ ನೋಡಿದಂತ ಮೊದಲ ಕನ್ನಡ ಸಿನಿಮಾ ನಮ್ ಬಾಸ್ದು ಅಪ್ಪು. ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮ ಪವರ್ ಸ್ಟಾರ್.
ಬರಲಿ ಯಾರೇ ಬರಲಿ ಅಪ್ಪು ಬಾಸ್ ರೇಂಜಿಗೆ ಯಾರಿಲ್ಲ ಗೆಲುವೇ ಬರಲಿ ಸೋಲೇ ಬರಲಿ ಆ ಸ್ಮೈಲಲ್ಲಿ ಚೇಂಜೇ ಇಲ್ಲ ಬೆಳಗಟ್ಟಲಾಗದ ಬೆಟ್ಟದ ಹೂವು ಬಾಡಾಗೋ ಹೂವು ಬೆಟ್ಟದ ಹೂವು ಬೇರೆ ವ್ಯತ್ಯಾಸ ಐತೆ ಸಿನಿಮಾ ಮಾತ್ರ ಫುಲ್ ಖುಷಿ ಆಯ್ತು 23 ವರ್ಷ ಆದ್ಮೇಲೆ ಈ ಸಿನಿಮಾ ಬಂದ ಇನ್ನೂ ಸ್ಕೂಲ್ ಹೋಗ್ತಿದ್ದೆ ನಾವು ಇವತ್ತು ಈ ಸಿನಿಮಾ ಮತ್ತೆ ನೋಡ್ಬಿಟ್ಟು ಫುಲ್ ಕಣ್ ತುಂಬ್ಕೊಬಿಟ್ಟಿನಿ ಒಂದಂತೂ ಹೇಳ್ತೀನಿ ದಪ್ಪಿರೋ ಅಂತಾರೆ ದಡಿಯ ನಮ್ ಬಾಸ್ ಅಂದ್ರೆ ನಗುಮಗ ಹೊಡೆಯ ಯಾವತ್ತಿರೋ ಅಷ್ಟೇ ಒಂದೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಎಷ್ಟೇ ತೋರ್ಸು ನಿಮ್ಗಳ ಕಲೆ ಇಡೀ ಇಂಡಿಯಾಗೆ ಗೊತ್ತು ಅಪ್ಪವನ್ನ ಎಸಗಿರೋ ಬೆಲೆ ಸಿರಾ ಟ್ರೆಂಡ್ ಚೇಂಜ್ ಆಗ್ಬೋದು ಅಪ್ಪವನ್ನ ಎಸಗಿರೋ ಬ್ರ್ಯಾಂಡ್ ಐತಲ್ಲ ಯಾವತ್ತೂ ಚೇಂಜ್ ಆಗಲ್ಲ ಒಂದೆಲ್ಲ ಸಿನಿಮಾ ಥಿಯೇಟರ್ ನೋಡಿ ಸರ್ ಥಿಯೇಟರ್ ಕೆಪಾಸಿಟಿ ಬಂದ್ಬಿಟ್ಟು 1000 ಜನ ಇರಬೇಕು ಥಿಯೇಟರ್ ಒಳಗಡೆ 3000 ಜನ ಮೇಲೆ ಅವ್ರಲ್ವಾ ಎಷ್ಟು ಸಗದಾಯ್ತು ಒಂದ್ ಒಳ್ಳೆ ಖುಷಿ ಆಯ್ತು ಎಲ್ಲ ಒಂದ್ ಥಿಯೇಟರ್ ಸಿನಿಮಾ ನೋಡ್ರಿ ನಮ್ ಬಾಸ್ ಇರೋದು ನೋಟ್ ಬುಕ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ಬಂದ್ ಸಿನಿಮಾ ನೋಡಿ ಜೈ ಪವರ್ ಸ್ಟಾರ್ ಜೈ ಪವರ್ ಸ್ಟಾರ್ ಮತ್ತೊಂದ್ ಹೆಸರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50 ವರ್ಷ ಅಲ್ಲ 100 ವರ್ಷ ಹೋದ್ರು ಈ ಕ್ರೇಜ್ ಇದೇ ತರ ಇರುತ್ತೆ ಈ ಕ್ರೇಜ್ ನ ಬೀಟ್ ಮಾಡೋ ಮತ್ತೊಬ್ಬ ನಟ ಇಲ್ಲ ಅದನ್ನ ಹೇಳೋದು ಈ ಕ್ರೇಜ್ ನ ಯಾರಾದ್ರೂ ಬೀಟ್ ಮಾಡಿ ನೋಡೋಣ ಅಷ್ಟು ಚೆನ್ನಾಗಿದೆ ಮೂವಿ ಅವತ್ತು 2002 ಏಪ್ರಿಲ್ 26ರಲ್ಲಿ ನೋಡಿದಂತ ಮೂವಿ ಚಿಕ್ಕ ವಯಸ್ಸಿನಲ್ಲಿ ಇವತ್ತು ನೋಡಿದ್ವಿ ತುಂಬಾ ಖುಷಿ ಆಯ್ತು ಇವತ್ತು ಅದೇ ಕ್ರೇಜ್ ಇದೆ ಅವತ್ತೇನ್ ಕ್ರೇಜ್ ಇತ್ತು ಇವತ್ತು ಅದು 2ರಷ್ಟು ಕ್ರೇಜ್ ಇದೆ ತುಂಬಾ ಖುಷಿ ಆಯ್ತು ಮೂವಿ ನೋಡಿ ಅಪ್ಪು ಬಾಸ್ ನ ತುಂಬಾ ಮಿಸ್ ಮಾಡ್ಕೋತೀನಿ ಮಿಸ್ ಅಪ್ಪು ಬಾಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಲವ್ ಯು ಬಾಸ್ ಸರ್ ಅಪ್ಪು ಬಾಸ್ ಬಗ್ಗೆ ಒಂದು ನನ್ನ ಸಾಂಗ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್ ಈ ಕಡೆ ತಗೊಳ್ಳಿ ಓಕೆನಾ ನಮ್ಮ ಕನ್ನಡ ಕಂದ ಅಪ್ಪು ಅವರ ಲೈಫ್ ಅಲ್ಲಿ ಇಲ್ಲ ತಪ್ಪು ಅವರು ಮಾಡಿದ ಸಿನಿಮಾ ಇಷ್ಟು ಹೆಸರು ಮಾಡಿದ ಬೆಟ್ಟದಷ್ಟು ದೇವರ ಫೋಟೋ ಜೊತೆಗೆ ಇಟ್ಟು ಪೂಜೆ ಮಾಡ್ತಾರೆ ಜಾತಿ ಧರ್ಮ ಏನು ನೋಡ್ದೆ ಬ್ಯಾನರ್ ಹಾಕ್ತಾರೆ ಯಾವ್ದೇ ಏರಿಯಾದಲ್ಲೂ ಹೋದ್ರು ಅವರ ಫ್ಯಾನ್ಸು ಇರ್ತಾರೆ ಅಪ್ಪಿ ತಪ್ಪಿ ಕೆಮ್ಮಿದ್ರೆ ಗುರಾಯಿಸ್ಕೊಂಡ್ ಬರ್ತಾರೆ ರಿಯಲ್ ಅಲ್ಲೂ ಅಪ್ಪು ನಂಬರ್ 1 ಇಂತ ಹೆಸರು ಇಂತ ಕ್ರೇಜು ಯಾರಿಗೂ ಇಲ್ಲ ಮ್ಯಾನ್ ರಿಯಲ್ ಅಲ್ಲೂ ಅಪ್ಪು ನಂಬರ್ 1 ಇಂತ ಹೆಸರು ಇಂತ ಕ್ರೇಜು ಯಾರಿಗೂ ಇಲ್ಲ ಮ್ಯಾನ್ ಜೈ ಅಪ್ಪು ಬಾಸ್ ನಮ್ ಬಾಸ್ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಾರೆ ನಮ್ ಬಾಸ್ ಕ್ರೇಜ್ ಫುಲ್ ಇಂಡಸ್ಟ್ರಿಗೆ 1000 ಜನ ಹೀರೋ ಬರ್ತಾರೆ ಹೋಗ್ತಾರೆ ಇಲ್ಲರೂ ಒಬ್ರೆ ನಂಬರ್ 1 ಅಪ್ಪು ಲೋಕಲ್ ಸೂಪರ್ ಫಿಲಂ ಯೋಗ ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಎಷ್ಟೇ ಜನ ಹೀರೋ ಬಂದ್ರು ಹೋದ್ರು ಬಾಸ್ ಅಂದ್ರೆ ಒಬ್ರೆ ಅದು ಅಪ್ಪು ಬಾಸ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಬಾಸ್ ಜೈ RCB ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.